ತುಳಿತೀನಿ ಅಂತ ಹೇಳಿದ್ರಲ್ಲ, ಇವತ್ತು ನೋಡಿದ್ರೆ ನಿಮ್ಮ ಪರಿಸ್ಥಿತಿ. ಸುಶೀಲಾ, ರೀ, ಇನ್ನೊಂದು ವಿಷಯ ನೆನಪಾಯ್ತು. ಆ ದೇವರಿಗೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ, ಅದು ಶುದ್ಧ ಸುಳ್ಳು. ಆ ದೇವರಿಗೆ ಕಣ್ಣಿದೆ. ಇಲ್ಲ ಅಂತಿದ್ರೆ ಅವಳ ಸನ್ನಿಧಾನದಲ್ಲಿ ಶಿವು ಪಾರು ಕಾಲ್ ತೊಳೆಯಕ್ಕಾಗ್ತಿದ್ದ. ಸುಶೀಲಾ, ಮಾಯ್ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ನಿಮ್ಮ ಕೋಪ ಏನಿದ್ರು ಆ ದೇವ್ರ ಮೇಲೆ ತೋರಿಸಿ. ನಿಮ್ಮ ಮಗಳ ಮೇಲೆ ನಿಮ್ಮ ಕೋಪ ತೋರ್ಸಕ್ಕಾಗಿಲ್ಲ, ಇನ್ನು ಆ ದೇವ್ರ ಮೇಲೆ ತೋರಿಸ್ತೀರಾ? ಈಗ ದಂಪತಿಗಳ ಪಾದಕ್ಕೆ ಅರಿಶಿಣ ಕುಂಕುಮ ಹಚ್ಚಬೇಕು. ಅಪ್ಪ, ಇದು ಆರಂಭ. ನನ್ನ ಗಂಡ ನಿಮ್ಮನ್ನ ದೇವರು ಅಂದ್ಕೊಂಡಿದ್ದಾರೆ, ಆದರೆ ನೀವು ಒಂದು ಪೆನ್ ಹಿಂದೆ ಚೂರಿ ಹಾಕ್ತೀರಾ. ಇವತ್ತು ನನ್ನ ಗಂಡನ ಪಾದ ತೊಳ್ತಿದ್ದೀರಲ್ಲ, ನಿಮ್ಮ ಅರ್ಧ ಪಾಪ ಕಳೆದೋಗಿರುತ್ತೆ ಬಿಡಿ. ಜನಬಲ ಅನ್ನೋದು ನನ್ನ ಪಾಲಿಗೆ ಈಗ ನನ್ನ ಬಲ ಮತ್ತು ಬಲಹೀನತೆ ಎರಡೂ ಆಗೋಯ್ತಲ್ಲ. ಅರಿಶಿಣ ಕುಂಕುಮ ಹಚ್ಚಿದ್ದಾಯ್ತು. ಈಗ ಅವ್ರ ಕಾಲಿಗೆ ಪುಷ್ಪವನ್ನ ಹಾಕಿ. ದಂಪತಿಗಳ ಪಾದಕ್ಕೆ ಆರತಿ ಮಾಡಿ. ಸದಾ ವಸಂತಂ ಹೃದಯಂ ಅರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ಕರ್ಮ ಕರಿಷ್ಯೆ. ಅವ್ವ ಮಾಕಳವ, ನಿನ್ನ ಮನ್ಸಾರೆ ಬೆಡ್ಕತೀವಿ. ನಮ್ಮ ಮಾವನ ಮನೆ ಉದ್ಧಾರ ಆಗಬೇಕು. ಮಾವನ್ಗೆ ಆಯಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲ ಸಿಗ್ಬೇಕು. ಹಾರ್ಸು ತಾಯೇ, ಹಾರ್ಸು. ಲೇ ಮೂಟೆ, ನೋಡ್ತಾ ಇರೋ ಜಿಮ್ ಒಂದು ಓಪನ್ ಆಗ್ಲಿ. ಇಷ್ಟ ದಿನ ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತಿದ್ರು, ಇವನ್ ದೊಡ್ಡ ಡುಬಾಕ್ ನನ್ನ ಮಗ, ಇವನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಅಂತ. ಆಮೇಲೆ ನೋಡು, ಅವ್ರಿಗೆಲ್ಲ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತೀನಿ. ಹೌದು ಕಣೋಸಿನ, ಜಿಮ್ ಒಂದು ಓಪನ್ ಆಗ್ಲಿ, ಆಮೇಲೆ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸಿ ವಾಟ್ಸಪ್ ಸ್ಟೇಟಸ್ ಹಾಕಿ ನಮಗ್ ಬೈದಿರೋರ್ಗೆಲ್ಲ ಸರಿಯಾಗಿ ಉರ್ಸೋಣ. ಏನು ಉರ್ಸದ? ಕಣ್ಣು ಬಾಯಿಂದ ರಕ್ತ ಬರ್ಸ್ಬೇಕು. ಏನಂತ್ಯ? ನೀನ್ ಏನಂತೀಯೋ ಅದಕ್ಕೆಲ್ಲದಕ್ಕೂ ಸೈ ಅಂತೀನಿ. ಆದ್ರೆ ನಂದೊಂದು ಕಂಡೀಷನ್ನು. ನಮ್ಮ ಮಾವ ತುಂಬಾ ಕಷ್ಟಪಟ್ಟು ಈ ಜಿಮ್ನ ಹಾಕೊಟ್ಟಿದ್ದಾರೆ. ಅವ್ರ ಕಷ್ಟಕ್ಕೆ ಬೆಲೆ ಸಿಗ್ಬೇಕು ಅಂದ್ರೆ ನೀನ್ ಈ ಜಿಮ್ನ ಜವಾಬ್ದಾರಿಯಿಂದ ನಡೆಸ್ಬೇಕು. ಅವಾಗ ಅವ್ರಿಗೂ ಖುಷಿ ಆಗತ್ತೆ, ಊರಲ್ಲೂ ನಿಂಗೊಂದು ಬೆಲೆ ಸಿಗತ್ತೆ. ಪ್ಲೀಸ್ ಕಣೋ. ಹೌದು ಕಣೆ ಮೊಟ್ಟೆ, ನಮ್ಮಪ್ಪ ಯಾವತ್ತೂ ನನ್ನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡೋದವನೇ ಅಲ್ಲ. ಆದ್ರೆ ಇವತ್ತು ನನ್ನ ಜೊತೆ ಕೂತ್ಕೊಂಡು ನಾಲ್ಕು ಪ್ರೀತಿಯಿಂದ ಮಾತಾಡೋನೆ. ಸಖತ್ ಖುಷಿ ಆಗೋಯ್ತು. ನಿನ್ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ಬೇಕು ಅಂತ ನಾನೇ ಕಣೋ ಹೇಳಿದ್ದು. ಇವರಿಬ್ರು ಹಿಂಗೆ ಬಿಟ್ರೆ ಒಂದಾಗ್ಬಿಡ್ತಾನೆ. ಏನಾರ ಮಾಡ್ಬೇಕಲ್ಲ. ಲೇ ಮೂಟೆ, ನೀನ್ ಹೇಳಿದಕ್ಕೆ ನಮ್ಮಪ್ಪ ಜಿಮ್ ಕೊಡ್ತಾವನೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಹೋಗ್ಲಿ, ಪರವಾಗಿಲ್ಲ ಬಿಡೋ ಸೀನಾ. ನಾನು ಪರವಾಗಿಲ್ಲ ಅಂತಾನೆ ಅಂದಿದ್ದು. ಏನ್ ಇವಳು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಸಾಧನೆ ತೋರಿದ ನಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತಾಳೆ. ಶುರು ಮಾಡ್ದೆ ನಿನ್ ಹಳೆ ವರ್ಷನಾ? ಯಾಕೆ ನಮ್ಮ ಮಾವ ಹೇಳಿಲ್ವಾ ನನ್ ಕಾಲ್ ಗುಂಡಿಂದಾನೆ ನೀನು ಉದ್ಧಾರ ಆಗ್ತಿರೋದು ಅಂತ? ಲೇ, ಇದು ಬರೀ ಕಾಲಲ್ಲ ಕಣೆ, ಆನೆ ಕಾಲು. ಇದು ಗುಣ ಅಲ್ಲ, 1.5 ಮಣ. ಇದಕ್ಕೊಂದು ಗುಣ ಬೇರೆ. ಏಯ್, ನಂದೇ ಆನೆ ಕಾಲಂತ್ಯಾ? ನಿಂಗೆ ಜಿಮ್ ಓನರ್ ಆಗೋನ್ ಮೇಲೆ ಕೈ ಮಾಡ್ತೀಯಾ? ಮಾಡ್ತೀನಿ ಕಣೆ ನಿಂಗೆ, ಮಾಡ್ತೀನಿ ಕಣಲೆ ನಿಂಗೆ. ನಂಗೆ ಹೊಡಿತೀಯ ನೀನು? ಅಯ್ಯ, ನಿನ್ನ ಅಜ್ಜಿಲ್ಲೇ ನಂಗೆ ಹೊಡಿತೀಯ? ಬಿಡಲ್ಲ ಕಣೆ ಇರ್ತೀನ.
ಇವತ್ತು ರಕ್ತ ಕುಡಿದು ಬಿಡ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಹಲೋ, ಹೇಳಿ ಅತ್ತೆ. ಹಲೋ ಪಿಂಕಿ, ನನ್ ಬಂಗಾರ ಹೆಂಗಿದ್ಯಪ್ಪ? ಪಿಂಕಿ, ಅದು ನಮ್ಮ ಸೀನಾನು ರಶ್ಮಿನು ರೂಮ್ ಒಳಗವ್ರೆ. ಅವರಿಬ್ರು ನೋಡ್ತಿದ್ರೆ ಅದ್ಯಾಕೋ ನಮ್ಮ ಸೀನಾ ರಶ್ಮಿ ಕಡೆಗೆ ವಾಲ್ ಬಿಡಂಗವ್ನೆ. ಅತ್ತೆ, ನಿಮ್ಮಂತ ಅತ್ತೆ ಜಗತ್ತಲ್ಲಿ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನಿನ್ನಂತ ತೆಳ್ಳಗೆ ಬೆಳ್ಳಗೆ ಬಂಗಾರದಾಗಿರೋ ಸೊಸೆನು ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ. ಸಿಕ್ಕಿರೆ ಅದ್ ನಂಗೆಯ. ಸರಿ ಅತ್ತೆ, ನಾನು ಈಗಲೇ ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ. ಹ್ಞೂ ಕಣವ, ಹಂಗೆ ಮಾಡವ ಜಾಣೆ. ನಿಮಿಷ ಬ್ರೇಕ್ ಬೇಕು ನನಗೆ. ಅದೇನ್ ಬೇಗ ಮುಗಿಸೋ, ಜಗಳ ಅರ್ಧಕಲ್ಲ ಬಿಡಕ್ಕಾಗಲ್ಲ. ಏಯ್, ಅದೇನ್ ಆಚೆ ಎಲ್ಲ ಹೋಗ್ತಾ ಇದ್ಯಾ? ಅದೇನಿದ್ರು ಇಲ್ಲೇ ಮಾತಾಡೋ. ಹಲೋ, ಹಾಯ್ ಸೀನಾ ಡಾರ್ಲಿಂಗ್.